ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಬ್ರಾಹ್ಮಣರಾದವರು ತಮ್ಮ ಪರಂಪರೆಯಿಂದ ಬಂದ ಸಂಸ್ಕೃತಿಯನ್ನು ಪರಿಪಾಲಿಸಬೇಕಾದದ್ದು ಅತ್ಯಂತ ಅವಶ್ಯ. ಹಿಂದಿನಿಂದಲೂ ಕೂಡ ಋಷಿ ಪರಂಪರೆಯಿಂದ ಬಂದ ವೈದಿಕ ಧರ್ಮ ಅನುಷ್ಠಾನ ಮಾಡಿದಾಗ ನಮ್ಮ ಜೀವನದಲ್ಲಿ ಐಹಿಕವಾಗಿಯೂ ಪಾರತ್ರಿಕವಾಗಿಯೂ ಕೂಡ ವಿಶೇಷವಾದ ಶ್ರೇಯಸ್ಸನ್ನು ತೇಜಸ್ಸನ್ನು ನಾವು ಪಡೆಯಲಿಕ್ಕೆ ಅವಕಾಶವಾಗ್ತದೆ. ಅದರಲ್ಲಿಯೂ ಈ ಸಂಧ್ಯಾವಂದನ ಗಾಯತ್ರಿ ಜಪಾನುಷ್ಠಾನ ಎಲ್ಲ ಬ್ರಾಹ್ಮಣರು ಕೂಡ ಕಡ್ಡಾಯವಾಗಿ ಮಾಡಬೇಕಾದ ಅವಶ್ಯಕವಾದ ನಿತ್ಯಾನುಷ್ಠಾನ. ಇದರಲ್ಲಿ ಇರುವ ವೈಶಿಷ್ಟ್ಯವೆಂದರೆ ಭಗವಂತನಿಗೆ ನಮ್ಮ ಕೃತಜ್ಞತೆಯ ಸಮರ್ಪಣೆ. ಪರಮಾತ್ಮನಿಂದ ಎಲ್ಲ ರೀತಿಯ ಉಪಕಾರವನ್ನು ಈ ಪ್ರಪಂಚದಲ್ಲಿ ಪಡೆಯುತ್ತಾ ಇದ್ದೇವೆ. ಅದಕ್ಕೆ ದೇವರಿಗೆ ನಾವು ಪ್ರತ್ಯುಪಕಾರವನ್ನು ಮಾಡುವ ಶಕ್ತಿ ನಮಗೆ ಇಲ್ಲ. ದೇವರಿಗೆ ನಮ್ಮಿಂದ ಏನು ಉಪಕಾರದ ಅಗತ್ಯವೇ ಇಲ್ಲ, ಅವನು ಪರಿಪೂರ್ಣ. ಆದರೆ ಭಗವಂತನು ಎಲ್ಲ ದೃಷ್ಟಿಯಿಂದ ನಮಗೆ ಪ್ರತಿ ಕ್ಷಣದಲ್ಲಿ ಮಾಡುವ ಉಪಕಾರದ ಕೃತಜ್ಞತಾ ಸ್ಮರಣೆಯಾದರೂ ನಮಗೆ ಬೇಕು. ಪ್ರತ್ಯುಪಕಾರ ಮಾಡುವುದರಲ್ಲಿ ಕೃತಜ್ಞತಾ ಸ್ಮರಣೆಯನ್ನು ಮಾಡದೆ ಹೋದರೆ ಅದು ದೊಡ್ಡ ಅಪರಾಧವಾಗ್ತದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದು ಆ ಭಗವಂತನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನ ಒಳಗೆ ಇದ್ದು ನಮಗೆಲ್ಲ ಶಕ್ತಿಯನ್ನು ನೀಡುವ ಜ್ಞಾನವನ್ನು ಕೊಡುವ ಆ ಭಗವಂತನ ಪ್ರಾರ್ಥನೆ. ಸೂರ್ಯನು ನಮಗೆಲ್ಲ ಹೊರಗಿನ ಬೆಳಕನ್ನು ನೀಡ್ತಾರೆ. ಹೊರಗಿನ ಬೆಳಕು ಸಾಲದು, ಒಳಗೆ ಅಂತರಂಗದ ಬೆಳಕು, ಜ್ಞಾನದ ಬೆಳಕು ಅದನ್ನು ನೀಡು ಎಂಬುದಾಗಿ ಸೂರ್ಯಮಂಡಲದ ಒಳಗಿರುವ ಭಗವಂತನ ದಿವ್ಯ ಪ್ರಾರ್ಥನೆ ಇದೇ ಗಾಯತ್ರಿ ಮಂತ್ರ. ಇದು ಇಡೀ ವಿಶ್ವದ ಕಲ್ಯಾಣಕ್ಕೆ ಕಾರಣವಾದ ಅತ್ಯಂತ ಶಕ್ತಿಶಾಲಿಯಾದ ದಿವ್ಯ ಮಂತ್ರ. ಈ ಪ್ರಾರ್ಥನೆಯಲ್ಲಿರುವುದು ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು. ಇಂಥ ಪವಿತ್ರ ಮಂತ್ರದಿಂದ ಪ್ರತಿದಿನ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ನಮಗೆ ಎಲ್ಲ ಥರದ ಆಧ್ಯಾತ್ಮಿಕ ಶಕ್ತಿ, ಭೌತಿಕ ಉನ್ನತಿ ಇದು ಎರಡನ್ನೂ ಕೂಡ ಪಡೆಯಲಿಕ್ಕೆ ಸಾಧ್ಯ. ಅಂಥ ದಿವ್ಯ ಮಂತ್ರದ ಪ್ರಾರ್ಥನೆ, ಸಂಧ್ಯಾವಂದನೆಯ ಒಂದು ಆಂದೋಲನ ಬ್ರಾಹ್ಮಣರ ಪ್ರತಿ ಮನೆಗಳಲ್ಲಿ ಕೂಡ ಆಗಬೇಕು. ಇದರಿಂದ ಅವರಿಗೂ ಶ್ರೇಯಸ್ಸು, ಲೋಕಕ್ಕೂ ಕಲ್ಯಾಣ. ಇಂಥ ಒಂದು ಸಂಧ್ಯಾವಂದನದ ಬಗ್ಗೆ, ನಿತ್ಯಾನುಷ್ಠಾನದ ಬಗ್ಗೆ, ಪರಮಾತ್ಮನ ಪೂಜೆ ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ಕೂಡ ಭಗವಂತನ ಪೂಜಾನುಷ್ಠಾನ ಅದನ್ನು ಮಾಡಬೇಕು. ಈ ಥರದ ದೈನಂದಿನ